ಹಾರ್ಡಿಂಗ್ ಅಂದರೆ ಮೇಯ್ನಾಗಿ ನಾವು ಗ್ರಾಫ್ಟಿಂಗ್ ಟೇಪ್ ರಿಮೂವ್ ಆಗಿರ್ಬೇಕು ಸರ್. ಮತ್ತೆ ಮಾರ್ಕ್ ಕಾಣಿಸ್ಬಾರ್ದು, ಗ್ರಾಫ್ಟಿಂಗ್ ಮಾರ್ಕ್. ಸೊ ಹಾಗಾಗಿ ನೋಡಿ ಇವೆಲ್ಲ 1 year 2 years ಓಲ್ಡ್ ಪ್ಲಾಂಟ್ ಮೆಕ್ಸಿಕನ್ ಹ್ಯಾಶ್. ಕಾಯಿ ನಮಗೆ ಗ್ರೀನ್ ಸ್ಟೇಜಲ್ಲಿ ಇರುತ್ತದೆ. ಹಣ್ಣಾಗೋ ಟರ್ನ್ ಓವರ್ ಬಂದಾಗ ನಮಗೆ ಪರ್ಪಲ್ ಸ್ಟೇಜ್ ಇರುತ್ತೆ. ಅಪ್ ಟು ಇದು ಕೀಪಿಂಗ್ ಕ್ವಾಲಿಟಿ ಒಂದು 22 to 24 days ಇರುತ್ತೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ. ನಾವು ರೈತರುಗಳಿಗೆ ಆಕ್ಚುಲಿ ನಾವು 1 year ಪ್ಲಾಂಟ್ಸ್ ಕೊಡೋದು ವಿತ್ ಇನ್ ಹಾರ್ಡಿಂಗ್ ಆಗಿರಬೇಕು. ನೋಡ್ತಾ ಇರ್ಬೋದು ನೀವು, ಗ್ರಾಫ್ಟಿಂಗ್ ಮಾರ್ಕೆ ಕಾಣಿಸ್ತಾ ಇಲ್ಲ. ಮೆಕ್ಸಿಕನ್ ಹ್ಯಾಶ್ ಅಂದ್ರೆ ನಿಮ್ಗೆ ಇದು ಫಾರಿನ್ ವೆರೈಟಿ, ಇಂಪೋರ್ಟೆಡ್ ವೆರೈಟಿ. ಅವಕಾಡೋದಲ್ಲಿ ಇದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ಟೋಟಲ್ ಇದು ವೆಸ್ಟ್ ಇಂಡಿಯನ್ ಗ್ರೀನ್ ವೆರೈಟಿನೇ. ಸೊ ಶೇಪ್ಸ್ ಮಾತ್ರ ಚೇಂಜ್ ಇರ್ತದೆ. ನೆಕ್ಸ್ಟ್ ಬಂದು ಇದು ಪರ್ಪಲ್ ಮತ್ತೆ ಇದು ರೆಡ್. ನೆಕ್ಸ್ಟ್ ನಾವು ಅಬ್ಸರ್ವೇಷನ್ ಇಡ್ತೀವಿ. ಅಬ್ಸರ್ವೇಷನ್ ಬಿಟ್ಟಾಗ ಯಾವುದು ಸಕ್ಸಸ್ ಆಗುತ್ತೋ ನೆಕ್ಸ್ಟ್ ನಾವು ಸಕ್ಸಸ್ ರೇಟಿಗೆ ಫಿಕ್ಸ್ ಮಾಡ್ತೀವಿ. ಈ ಕಡೆ ಗ್ರೀನ್ ವೆರೈಟಿಲಿ ಟೈಪ್ಸ್ ಅಂತ ಬಂದಾಗ ನಮ್ಗೆ ರೌಂಡ್ ಇದೆ, ಬಲ್ಪ್ ಇದೆ, ಲಾಂಗ್ ಶೇಪ್ ಇದೆ. ಸರ್ ನನ್ನ ಹೆಸರು ಸಾಗರ್ ಅಂತ. ಸೊ ನಮ್ದು ಹರ್ಷಿಲ್ ಬಟರ್ಫುಟ್ ನರ್ಸರಿ, ಅವಕಾಡ ನರ್ಸರಿ. ಸೊ ನಮ್ಮ ಹತ್ರ ಒಂದು 5 ವೆರೈಟಿ ಇದೆ. ನಮ್ಮ ನರ್ಸರಿ ಲೊಕೇಶನ್ ಬಂದು ಚಾಮರಾಜನಗರ. ಸರ್ ಇದೆಲ್ಲ ನೋಡ್ತಾ ಇದ್ದಲ್ಲ ಸರ್, ಇದೆಲ್ಲ 2 years ಓಲ್ಡ್ ಪ್ಲಾಂಟ್ ಮೆಕ್ಸಿಕನ್ ಹ್ಯಾಶ್. ಒರಿಜಿನಲ್ ಮೆಕ್ಸಿಕನ್ ಹ್ಯಾಶ್ ಅನ್ನ ನಾವು ಕೊಡ್ತಾ ಇರೋದು. ಇದು ಬಂದು ನಿಮ್ಗೆ 2 years ಓಲ್ಡ್ ಪ್ಲಾಂಟ್. ವಿತ್ ಇನ್ ಇದು 3 kg ಪಾಕೆಟಲ್ಲಿ ಇರ್ತದೆ. ಸರ್ ಮೆಕ್ಸಿಕನ್ ಹ್ಯಾಶ್ ಅಂದ್ರೆ ನಿಮ್ಗೆ ಇದು ಫಾರಿನ್ ವೆರೈಟಿ, ಇಂಪೋರ್ಟೆಡ್ ವೆರೈಟಿ. ಅವಕಾಡೋದಲ್ಲಿ ಇದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ನಿಮ್ಗೆ ಹೆಂಗೆ ಡಿಫ್ರೆನ್ಸ್ ಅಂದ್ರೆ ಇಂಡಿಯನ್ ವೆರೈಟಿಗೂ ಮೆಕ್ಸಿಕನ್ ಹ್ಯಾಶ್ಗೂ ಏನು ಡಿಫ್ರೆಂಟ್ ಅಂತ ಬಂದ್ರೆ, ನಮಗೆ ಇಂಡಿಯನ್ ವೆರೈಟಿ ಬಂದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ, 5 to 6 days ಕೀಪಿಂಗ್ ಕ್ವಾಲಿಟಿ ಇದೆ. ಇದಕ್ಕೆ ನಮಗೆ ಕೀಪಿಂಗ್ ಕ್ವಾಲಿಟಿ ಅಪ್ ಟು 22 days to 25 days ಇದೆ ಟು ಕೋಲ್ಡ್ ಸ್ಟೋರೇಜ್ ಅಲ್ಲಿ. ಮತ್ತೆ ನಿಮ್ಗೆ ಫ್ರೂಟಿಗೆ ಹೋಲ್ಸ್ಕೊಳ್ಳೋದಾದ್ರೆ ಮೋರ್ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ನಿಮ್ಗೆ ಹ್ಯಾಶ್ ಅಲ್ಲಿ ಇರೋದು. ಮೆಕ್ಸಿಕನ್ ಹ್ಯಾಶ್ ಅಲ್ಲಿ ಅರೌಂಡ್ 36% ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ನಾರ್ಮಲ್ ಗ್ರೀನ್ ಅವಕಾಡೋದಲ್ಲಿ ಬಂದು ನಿಮ್ಗೆ 12 to 15% ಅಷ್ಟೇ ಇರೋದು. ಸರ್ ರೇಟ್ ಎಲ್ಲ ಬಂದ್ರೆ ನಮ್ಗೆ ನಾರ್ಮಲ್ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದೀವಿ. ಸೊ ಫ್ರೂಟ್ ರೇಟ್ ಬಂದು ನಿಮ್ಗೆ ಅರೌಂಡ್ 400 rupees ಇಂದ 500 rupees ಅಪ್ ಇದೆ. ನಿಮ್ಗೆ ನಾರ್ಮಲ್ ಗ್ರೀನ್ ವೆರೈಟಿ ಅಂತ ಬಂದ್ರೆ 150 rupees ಇಂದ 200 rupees ಒಳಗಡೆನೆ. ಅನ್ಸೀಸನ್ ನಿಮ್ಗೆ 300 ಇರ್ತದೆ ಗ್ರೀನ್ ವೆರೈಟಿ. ಮೆಕ್ಸಿಕನ್ ಹ್ಯಾಶ್ ವೆರೈಟಿ ಅಂತ ಬಂದ್ರೆ ನಮಗೆ ಅರೌಂಡ್ 400 rupees ಇಂದ 500 rupees ಇದೆ ಮಾರ್ಕೆಟಿಂಗ್ ಥ್ರೂಔಟ್ ಇಯರ್. ನಿಮಗೆ ಹಾರ್ವೆಸ್ಟಿಂಗ್ ಬರಬೇಕಂದ್ರೆ ನಮ್ಗೆ ಕಸಿ ಮಾಡಿದ ಗಿಡಗಳು ಟೋಟಲಿ ನಮಗೆ ಬೀಜದ ಗಿಡ ಆದ್ರೆ 5 ರಿಂದ 7 ವರ್ಷ ಬೇಕು. ನಿಮಗೆ ಕಸಿ ಮಾಡಿದ ಗಿಡಗಳಾದ್ರೆ 2.5 ವರ್ಷದಿಂದ 3 ವರ್ಷ ಸ್ಟಾರ್ಟ್ ಆಗ್ತದೆ. ನಮ್ಮ ಹತ್ರ ಒಂದು 5 ವೆರೈಟೀಸ್ ಇದೆ. ಆ್ಯಕ್ಚುಲಿ ನಿಮ್ಮ ರನ್ನಿಂಗ್ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಅಂದರೆ ಮೆಕ್ಸಿಕನ್ ಹ್ಯಾಶ್ ಇದೆ, ಪಿಂಕರ್ಟನ್ ಇದೆ, ಎಟ್ಟಿಂಗರ್ ಇದೆ, ಮತ್ತು ಮಲುಮ ಹ್ಯಾಶು, ಜಮ್ ಹ್ಯಾಶು, ಮತ್ತು ಗ್ರೀನ್ ಬಲ್ಬ್, ವೆಸ್ಟ್ ಇಂಡಿಯನ್ ಗ್ರೀನ್ ಬಲ್ಬ್ ಇದೆ. ನಾವು ಫಸ್ಟು ಸೀಡ್ಲಿಂಗ್ನ ರೈಸ್ ಮಾಡ್ಕೊತೀವಿ ಸರ್. ಆ್ಯಕ್ಚುಲಿ ರೈಸ್ ಮಾಡ್ಕೊಂಡು ನಾವು ವಿಚಿಂದು ಗ್ರಾಫ್ಟ್ ಮಾಡಿ ಅಬ್ಸರ್ವೇಷನ್ ಇಟ್ಟು ನೆಕ್ಸ್ಟ್ ಸಕ್ಸಸ್ ಆಗಿದ್ದು ನಮ್ಗೆ ಈ ಥರ ಬರುತ್ತೆ. ಸರ್ ಬೇಗ ನಮಗೆ ಕಮರ್ಷಿಯಲ್ ಆಗಿ ನೀವು ಬೀಜದ ಗಿಡ ಹಾಕ್ತೀನಿ ಅಂದರೆ ನಿಮ್ಗೆ 5 ರಿಂದ 7 ವರ್ಷ ಬೇಕು ಫಸಲು ಸ್ಟಾರ್ಟ್ ಆಗೋದು. ನಮಗೆ ಗ್ರಾಫ್ಟೆಡ್ ಪ್ಲಾಂಟ್ಸ್ ಹಾಕಿದ್ರೆ 2.5 years ಇಂದ ಕಮರ್ಷಿಯಲ್ ಆಗಿ ಫಸಲು ಸ್ಟಾರ್ಟ್ ಆಗುತ್ತೆ. ನೀವು ಆಲ್ರೆಡಿ ನೋಡಿರ್ಬೋದು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಗ್ರಾಫ್ಟೆಡ್ ಒಳ್ಳೆ ಮದರ್ ಪ್ಲಾಂಟಿಂದ ಗ್ರಾಫ್ಟ್ ಮಾಡಿದ್ರೆ ವಿತಿನ್ ಇದರಲ್ಲಿ ನಮಗೆ ಫ್ಲವರಿಂಗು ಸೆಟ್ ಆಗ್ತಿದೆ. ಇದು ಅರೌಂಡ್ ನಮ್ಗೊಂದು 6 month ಪ್ಲಾಂಟ್ ಸೆಟ್ ಆಗಿದೆ. ಹಾಗಾಗಿ ಹೌದು, ನಮ್ಮ ಹತ್ರ ಆಲ್ರೆಡಿ ಅವೈಲೇಬಲ್ ಅಂದ್ರೆ ಸರ್ 1 year ಪ್ಲಾಂಟ್ಸು 2 years ಅವೈಲೇಬಲ್ ಇದೆ. ನಾವು ರೈತರಿಗೆ ಕೊಡೋದಂದ್ರೆ ನಿಮಗೆ ಆ್ಯಕ್ಚುಲಿ 1 year ಪ್ಲಾಂಟ್ಸ್ ನಾವು ಕೊಡ್ತಾ ಇರೋದು. ಹಾಂ ಸರ್, ಇದು ಬಂದು ನಮಗೆ ವೆಸ್ಟ್ ಇಂಡಿಯನ್ ಗ್ರೀನ್ ವೆರೈಟಿ ಸರ್. ಟೋಟಲಿ ನಾವು ಇದರಲ್ಲಿ ಗ್ರೀನ್ ವೆರೈಟೀಸಲ್ಲಿ ಟೈಪ್ಸ್ ಇದೆ, ಸುಮಾರು ಟೈಪ್ಸ್. ನಮ್ಗೆ ಗ್ರೀನ್ ವೆರೈಟಿಲಿ ಬಲ್ಬ್ ವೆರೈಟಿ ಇದೆ, ಬಲೂನ್ ವೆರೈಟಿ ಇದೆ, ರೆಡ್ ವೆರೈಟಿ ಇದೆ, ಪರ್ಪಲ್ ವೆರೈಟಿ ಇದೆ. ಅದು ಟೈಪ್ಸು, ವೆರೈಟಿ ಅಂತ ಹೇಳಲ್ಲ. ಟೋಟಲಿ ವೆರೈಟಿ ಅಂತ ಬಂದು ವೆಸ್ಟ್ ಇಂಡಿಯನ್ ಗ್ರೀನ್ ವೆರೈಟಿ. ಮಾರ್ಕೆಟ್ ಡಿಮ್ಯಾಂಡ್ ಅಂದರೆ ನಿಮಗೆ ಹೇಳಿದ್ನಲ್ಲ, ನೀವು ಆಗಲೇ ಹೇಳ್ದಂಗೆ ಸೀಸನಲ್ಲಿ ನಿಮಗೆ ಅರೌಂಡ್ 150 rupees ಇಂದ 200 rupees ಇದೆ. ಅರೌಂಡ್ ಅನ್ ಸೀಸನ್ ನಮಗೆ 300 rupees ತನಕ ಹೋಗಿದೆ ಮಾರ್ಕೆಟ್. ಸರ್ ಟೇಸ್ಟ್ ವೈಸ್ ಎಲ್ಲ ಬಂದರೆ ನಿಮಗೆ ಇದು ನಾರ್ಮಲಿ ಈಗ ರೈತರಿಗೆ ಗೊತ್ತಿರೋ ಪ್ರಕಾರ ಗ್ರೀನ್ ಬಲ್ಬ್ ವೆರೈಟಿ ಅಲ್ಲಿ ಜ್ಯೂಸ್ ಹಂಗೆಲ್ಲ ಸಿಗ್ತಾ ಇದೆ. ಗ್ರೀನು ಮತ್ತು ಅದು ಶೇಪ್ಸ್ ಬಂದು ನಿಮಗೆ ಬಲೂನ್ ಶೇಪು, ಬಲ್ಬ್ ಶೇಪು, ಲಾಂಗ್ ಶೇಪಲ್ಲೇ ಇರುತ್ತೆ. ಮತ್ತು ಇದು ಬಂದು ಸ್ಕಿನ್ ಬಂದು ಗ್ಲಾಸಿ ಸ್ಕಿನ್ ಬರುತ್ತೆ. ಅದರಿಂದ ಈಗ ನಮಗೆ ಇದಕ್ಕೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ, 5 to 6 days ಅಷ್ಟೇ ಕೀಪಿಂಗ್ ಕ್ವಾಲಿಟಿ ನಮಗೆ ಮೇಜರಾಗಿ ಗ್ರೀನ್ ವೆರೈಟಿಗೆ. ಸೊ ನೋಡ್ಬೋದು, ರೈತರಿಗೆ ಗ್ರಾಫ್ಟಿಂಗ್ ಮಾಡಿ ನಮ್ಮದೇ ಮದರ್ ಪ್ಲಾಂಟಿಂದ ನಾವು ಗ್ರಾಫ್ಟಿಂಗ್ ಮಾಡಿ ಕೊಡ್ತಿದ್ವಿ ಕಸಿ ಸಸಿಗಳನ್ನ. ಸರ್ ಇದು ಕಸಿ ಮಾಡಿದ್ರೆ ಸಸಿಗೆ ನೀವು ನೋಡ್ಬೋದು ಆಲ್ಮೋಸ್ಟ್ ಆಲ್ ನಿಮಗೆ 1 year ಇಂದ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ 6 month ನೋಡಿ ಗ್ರಾಫ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದರಲ್ಲ ಫ್ರೂಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ 1-2. ಆ್ಯಕ್ಚುಲಿ ನಮ್ಗೆ 1 ವರ್ಷದಿಂದ ಫ್ರೂಟೇ ಸ್ಟಾರ್ಟ್ ಆಗುತ್ತೆ. ನಾವು ಕಮರ್ಷಿಯಲ್ ಆಗಿ ಬಿಟ್ಕೊಳ್ಬೋದು 2 ರಿಂದ 2.5 ವರ್ಷದಿಂದ ಬಿಟ್ಕೊಳ್ಬೋದು. ಸರ್ ಅರೌಂಡ್ ನಮಗೆ ಸ್ಟಾರ್ಟಿಂಗ್ 15 to 20 kg ಎಕ್ಸ್ಪೆಕ್ಟ್ ಮಾಡ್ಬೋದು. 2.5 years ಇಂದ 3 years. 5 years ಆದ್ಮೇಲೆ ನಾವು ಅರೌಂಡ್ 100 to 150 kg ನಮಗೆ ಟಾರ್ಗೆಟ್ ಇದೆ. ಗಿಡ ಯಾವ ಥರ ಡೆವಲಪ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಸಾಯಿಲ್ ಕಂಡೀಷನ್ ಅಂತ ಬಂದರೆ ನಮಗೆ ರೆಡ್ ಸಾಯಿಲು, ಬ್ಲ್ಯಾಕ್ ಸಾಯಿಲು ವಿತ್ ಸ್ಯಾಂಡಿ ಸಾಯಿಲ್ ಸೂಟಬಲ್ ಆಗುತ್ತೆ.
ಸರ್ ಇದು ಬಂದು ನಿಮ್ಮ ಮೆಕ್ಸಿಕನ್ ಹ್ಯಾಶು ಅರೌಂಡ್ 1 ಇಯರ್ ಪ್ಲಾಂಟ್ಸು ನೋಡ್ಬೋದು ನೀವು. ಆಲ್ಮೋಸ್ಟ್ ಅಲ್ಲಿ ಗ್ರಾಫ್ಟಿಂಗ್ ಎಲ್ಲ ಸೆಟ್ ಆಗಿರ್ತದೆ. ನಾವು ಕೊಡೋ ರೈತರಿಗೆ ಗಿಡಗಳು ಗ್ರಾಫ್ಟಿಂಗ್ ಎಲ್ಲ ಸೆಟ್ ಆಗಿರಬೇಕು. ವಿತಿನ್ 1 ಇಯರ್ ಪ್ಲಾಂಟ್ಸ್ ನಾವು ಸಜೆಸ್ಟ್ ಮಾಡೋದು. ಫ್ರೂಟಿಗೆ ಕೀಪಿಂಗ್ ಕ್ವಾಲಿಟಿ ಇದೆ, ಮತ್ತು ಮೋರ್ ಆಯಿಲ್ ಕಂಟೆಂಟ್ ಇದೆ, ಮತ್ತು ಮೋರ್ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಎಕ್ಸ್ಪೆಕ್ಟ್ ಗ್ರೀನ್ ವೆರೈಟಿಗಿಂತಲೂ ನಮಗೆ ಇದಕ್ಕೆ ಮೋರ್ ಡಿಮ್ಯಾಂಡ್ ಇದೆ. ಇನ್ ಫ್ಯೂಚರಲ್ಲಿ ಅಂತಂದರೆ ನಮಗೆ ಮೇಜರಾಗಿ ಇದು ಹೋಗ್ತಿರೋದು ಫ್ರೂಟಿಗೆ ಮತ್ತು ಜ್ಯೂಸಿಗೆ ಹೋಗ್ತಿರೋದು. ಮೇಜರಾಗಿ ಕಾಸ್ಮೆಟಿಕ್ ಐಟಮ್ಸು ಮತ್ತು ಆಯಿಲ್ ಕಂಟೆಂಟು, ಹರ್ಬಲ್ ಪ್ರಾಡಕ್ಟ್ಸು, ಬೈ ಪ್ರಾಡಕ್ಟ್ ತುಂಬ ಇದೆ. ಲೈಕ್ ಜ್ಯೂಸಿಗೆ, ಮೆಡಿಸಿನ್ಸ್ಗೆ ಹೋಗ್ತಾ ಇದೆ, ಕಾಸ್ಮೆಟಿಕ್ಸ್ ಐಟಮ್ಸ್ಗೆ ಹೋಗ್ತಾ ಇದೆ, ತುಂಬ ಎಲ್ಲ ಹೋಗ್ತಾರಿಂದ ಒಳ್ಳೆ ಡಿಮ್ಯಾಂಡ್ ಇದೆ. ಇನ್ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಬರ್ತದೆ ಮೆಕ್ಸಿಕನ್ ಹ್ಯಾಶ್ ವೆರೈಟಿಗೆ. ನೀವು ನೋಡ್ತಾ ಇರ್ಬೋದು, ಇದು ಬಂದು ಬಟರ್ ಫ್ರೂಟು ಗ್ರಾಫ್ಟಿಂಗ್ ಮಾಡಿರೋದು ನಾವು. ಇವೆಲ್ಲ ಕಸಿ ಗಿಡಗಳು ಗ್ರಾಫ್ಟಿಂಗ್ ಮಾಡಿ ನಾವು ಅಬ್ಸರ್ವೇಷನ್ ಇಟ್ಟಿರೋಂಥ ಗಿಡಗಳು. ಸೊ ನಾವು ಈ ಗ್ರಾಫ್ಟಿಂಗ್ ಮಾಡಿ ವಿತಿನ್ ನಾವು ಸೀಡ್ಲಿಂಗ್ ಸೈಜ್ ಮಾಡಿ 3 ಮಂತ್ಸ್ ಆಗಿರುತ್ತೆ. ಸೊ 3 ಮಂತ್ಸ್ ಆದಮೇಲೆ ಅರೌಂಡ್ 6 ಮಂತ್ ಪ್ರೊಸೆಸಿಂಗ್ ಇರುತ್ತೆ. ನಾವು ಪುನಃ ಕಟ್ ಮಾಡಿ ಪುನಃ ಗ್ರಾಫ್ಟ್ ಮಾಡಿ ಅಬ್ಸರ್ವೇಷನ್ ಇಟ್ಟು ಅದು ಸಕ್ಸಸ್ ಎಷ್ಟಾಗುತ್ತೋ ಸಕ್ಸಸ್ ರೇಟ್ ಆಗುತ್ತೋ ಅರೌಂಡ್ 80% ಸಕ್ಸಸ್ ರೇಟ್ ಬರುತ್ತೆ ನಮಗೆ. 80% ಸಕ್ಸಸ್ ಆದಮೇಲೆ ನಾವು ಹಾರ್ಡಿಂಗ್ ಇಡ್ತೀವಿ. ನೆಕ್ಸ್ಟ್ ಹಾರ್ಡಿಂಗ್ ಇಟ್ಟಾಗ ನಮ್ಗೆ ಅರೌಂಡ್ 20%, 50% ಬಂದ ಮಾರ್ಟಾಲಿಟಿ ಆದ ನಂತರ ನಾವು ಸೆಲೆಕ್ಟೆಡ್ ಮಾಡಿ ರೈತರಿಗೆ ಗಿಡಗಳು ಕೊಡೋದು. ನೋಡಿ ಇವೆಲ್ಲ ಸಕ್ಸಸ್ ಆಗಿರೋವಂಥದ್ದು. ಗ್ರಾಫ್ಟಿಂಗ್ ಮಾಡಿ ಇವೆಲ್ಲ ಸಕ್ಸಸ್ ಆಗಿರೋವಂಥದ್ದು. ಆಲ್ರೆಡಿ ಫ್ಲವರಿಂಗ್ ಆಗ್ತಿದೆ. ನಮ್ಮದೇ ಮದರ್ ಪ್ಲಾಂಟಿಂದ ಮಾಡಿರೋದು. ಸೊ ಈಗ ಫ್ಲವರಿಂಗ್ ಟೈಮು, ಸೀಸನು. ಸೊ ಈಗ ಫ್ಲವರಿಂಗ್ ಆಗ್ತಾಯಿದೆ. ನೆಕ್ಸ್ಟ್ ನಾವು ಅಬ್ಸರ್ವೇಷನ್ ಇಡ್ತೀವಿ. ಅಬ್ಸರ್ವೇಷನ್ ಬಿಟ್ಟಾಗ ಯಾವುದು ಸಕ್ಸಸ್ ಆಗುತ್ತೋ ನೆಕ್ಸ್ಟ್ ನಾವು ಸಕ್ಸಸ್ ರೇಟಿಗೆ ಫಿಕ್ಸ್ ಮಾಡ್ತೀವಿ. ಈ ಕಡೆ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೂ ಸಕ್ಸಸ್ 50% ಆಗಿದೆ. ಇವೆಲ್ಲ ಸಕ್ಸಸ್ ಆಗಿರೋವಂಥದ್ದು. ನೆಕ್ಸ್ಟ್ ಸಕ್ಸಸ್ ಆಗಿದ ನಂತರ ನೆಕ್ಸ್ಟ್ ನಾವು ಹಾರ್ಡಿಂಗ್ ಇಡ್ತೀವಿ ಸರ್. ಹಾರ್ಡಿಂಗ್ ಇಟ್ಟಿದ ನಂತರ ಗಿಡಗಳು 1 ವರ್ಷದ ನಂತರ ನಾವು ರೈತರುಗಳಿಗೆ ಕೊಡೋದು. ಹಾರ್ಡಿಂಗ್ ಮಾಡಿ ಗ್ರಾಫ್ಟಿಂಗ್ ಟೇಪ್ ಎಲ್ಲ ರಿಮೂವ್ ಮಾಡಿ ಹಾರ್ಡಿಂಗ್ ಆಗಿರೋ ಪ್ಲಾಂಟ್ಸ್ಗಳನ್ನ ನಾವು ರೈತರಿಗೆ ಸಜೆಸ್ಟ್ ಮಾಡೋವಂಥದ್ದು. ರೈತರಿಗಾಗಲಿ ಮತ್ತು ನಮ್ಮದು ಹೋಲ್ಸೇಲ್ ನರ್ಸರಿ ಸರ್. ನಾವು ಹೋಲ್ಸೇಲಾಗಿ ರೈತರಿಗೆ ಮತ್ತು ನರ್ಸರಿಗೆ, ನಮ್ಮದು ನರ್ಸರಿ ಕಾಂಟ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ನರ್ಸರಿಗೆ ಹೋಲ್ಸೇಲ್ ಪ್ರೈಸಲ್ಲಿ ರೈತರಿಗೂ ಕೂಡ ಕೊಡ್ತಾ ಇದ್ದೇವೆ. ಒಂದೊಂದು ಹೋಲ್ಸೇಲ್ ನರ್ಸರಿ ಬಟರ್ ಫ್ರೂಟಲ್ಲಿ ಹೋಲ್ಸೇಲ್ ಒಂದು ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ. ನಾವು ರೈತರುಗಳಿಗೆ ಆ್ಯಕ್ಚುಲಿ ನಾವು 1 ಇಯರ್ ಪ್ಲಾಂಟ್ಸೇ ಕೊಡೋದು. ವಿತಿನ್ ಹಾರ್ಡಿಂಗ್ ಆಗಿರಬೇಕು. ನೋಡ್ತಾ ಇರ್ಬೋದು ನೀವು, ಗ್ರಾಫ್ಟಿಂಗ್ ಮಾರ್ಕೆ ಕಾಣಿಸ್ತಾ ಇಲ್ಲ. ವಿತಿನ್ ನಾವು ಹಾರ್ಡಿಂಗ್ ಆಗಿ 1 ಇಯರ್ ಪ್ಲಾಂಟ್ಸ್ ನಾವು ರೈತರಿಗೆ ಸಜೆಸ್ಟ್ ಮಾಡೋದು. ರೈತರಿಗೆ ಇನ್ಫಾರ್ಮೇಶನ್ ಕೊಡೋದು ಅಂತ ಬಂದರೆ ನಮಗೆ ಎಲ್ಲಾದರೂ ರೈತರುಗಳು ಗಿಡಗಳು ಕಡಿಮೆ ರೇಟಿಗೆ ಸಿಗ್ತವೆ ಅಂತ ಹೇಳ್ಬಿಟ್ಟು ಎಳ್ಸ್ ಗಿಡಗಳು ತಗೊಳ್ತಾರೆ. ಆ್ಯಕ್ಚುಲಿ ಅದು ಇನ್ನೂ ಹಾರ್ಡಿಂಗೇ ಆಗಿರೋದಿಲ್ಲ. ಸೊ ಪ್ರಾಫಿಟ್ಗೋಸ್ಕರ ಬೇರೆಯವ್ರು ಮಾಡ್ಬೋದು. ಆ್ಯಕ್ಚುಲಿ ರೈತರಿಗೆ ಒಂದು ಸಜೆಸ್ಟ್ ಮಾಡೋದು ಅಂತಂದರೆ 1 ಇಯರ್ ಪ್ಲಾಂಟ್ಸ್ ಎಬೋ ಮೇಲೆ ತೊಗೊಂಡ್ರೆ ಗಿಡಗಳು ಮಾರ್ಟಾಲಿಟಿ ನಿಮ್ಗೆ 95% ಇರುತ್ತೆ. ನಮಗೆ ಹಾರ್ಡಿಂಗ್ ಆಗಲಿ ತಗೊಂಡ್ರೆ ಅರೌಂಡ್ 50% ಮಾರ್ಟಾಲಿಟಿ ಬಂದು ಗಿಡಗಳು ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಹಾರ್ಡಿಂಗ್ ಅಂದರೆ ಮೇನ್ ಆಗಿ ನಾವು ಗ್ರಾಫ್ಟಿಂಗ್ ಟೇಪ್ ರಿಮೂವ್ ಆಗಿರ್ಬೇಕು ಸರ್. ಮತ್ತು ಮಾರ್ಕ್ ಕಾಣಿಸ್ಬಾರ್ದು, ಗ್ರಾಫ್ಟಿಂಗ್ ಮಾರ್ಕ್. ಸೊ ಹಾಗಾಗಿ ನೋಡಿ ಇವೆಲ್ಲ 1 ಇಯರ್ ಪ್ಲಾಂಟ್ಸ್. ಮತ್ತು ಕ್ವಾಲಿಟೀಸ್ ಅಂತ ಬಂದಾಗ ನಮಗೆ ಒಳ್ಳೆ ಮದರ್ ಪ್ಲಾಂಟಿಂದ ಮಾಡಿರಬೇಕು ಗಿಡಗಳನ್ನ. ಮತ್ತು ಫ್ಲವರಿಂಗ್ ಆಗಿರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೋಡಿ ನಮ್ಗೆ ಆಲ್ಮೋಸ್ಟ್ ಆಲ್ ಫ್ಲವರಿಂಗ್ ಇದು ಫ್ರೂಟಿಂಗ್ ಸ್ಟೇಜಿಗೆ ಬಂದಿರ್ತದೆ. ಫ್ಲವರಿಂಗ್ ಬಂತು ಅಂದರೆ ನಮಗೆ ಒಳ್ಳೆ ರಿಸಲ್ಟ್ ಇದೆ ಅಂತ ಅರ್ಥ. ಓಕೆ, ಮದರ್ ಪ್ಲಾಂಟಿಂದ ಮಾಡಿದ್ದಾರೆ. ಮತ್ತು ನಮ್ಮ ಹತ್ರ ಬಂತು ಅಂತಂದರೆ ನಾವು ಹೋಲ್ಸೇಲ್ ರೇಟೆಲ್ಲ ನಾವು ಕೊಡ್ತಾರೆ ಸರ್. ನರ್ಸರಿ ರೇಟ್ಸ್ ಎಲ್ಲ ನಾವು ಕೊಡ್ತಾರೆ. ರೈತರುಗಳಿಗೂ ಕೂಡ ಅಷ್ಟೇ. ರೈತರು ನಮ್ಮ ಹತ್ರ ಯಾರು ಬಂದು ತಗೊಳ್ತಾರೆ ನಾವು ಹೋಲ್ಸೇಲ್ ರೇಟೆಲ್ಲ ನಾವು ಗಿಡಗಳನ್ನ ಕೊಡ್ತಾ ಇದ್ದೀವಿ. 100 ಇಲ್ಲ 200 ಪ್ಲಾಂಟ್ಸ್ ಎಬವ್ ಮಾಡಿದ್ರೆ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಸರ್. 5 ಗಿಡ 10 ಗಿಡ ಬೇಕು ಅಂದರೆ ಮನೇಲಿ ಹೋಮ್ ಗಾರ್ಡನಿಂಗ್ ಮಾಡಬೇಕಾಗಿರುತ್ತೆ. ಸೊ ಅವರು ಬಂದರು ನಮ್ಗೆ ನೋಡಿ ಬಿಗ್ ಸೈಜಲ್ಲಿ ಪಾಕೆಟ್ಸ್ ಎಲ್ಲ ಅವೈಲೇಬಲ್ ಇದೆ. 15 kg 20 kg ನಮ್ಮ ಗಿಡಗಳು ಕೊಡ್ತಾ ಇರ್ತೀವಿ. ನಮ್ಮ ಡೈರೆಕ್ಟ್ ನರ್ಸರಿಗೆ ಬರ್ಬೇಕು ಸರ್. ಅವರು 5 ಗಿಡ 10 ಗಿಡ ನಾವು ಸಪ್ಲೈ ಮಾಡೋಕ್ಕಾಗೋದಿಲ್ಲ, ಅವರೇ ಬರ್ಬೇಕು ಖಂಡಿತ. ನರ್ಸರಿ ಲೊಕೇಶನ್ ಬಂದಾಗ ನಾವು ಹೋಲ್ಸೇಲ್ ಪ್ರೈಸಲ್ಲಿ ನಾವು ಗಿಡಗಳು ಕೊಡ್ತೇವೆ. ದೊಡ್ಡ ಸೈಜ್ ಬ್ಯಾಗ್ ಗಿಡಗಳೇ ಮತ್ತು 1 ವರ್ಷದ 2 ವರ್ಷದ್ದು 15 kg 10 kg 5 kg ಬ್ಯಾಗಲ್ಲ ಕೊಡ್ತೇವೆ ಸರ್. ಇದು ಒಂದು ಪಿಂಕರ್ಟನ್ ವೆರೈಟಿ. ಸೊ ಇದು ಬಂದು 1 ವರ್ಷದ ಪ್ಲಾಂಟ್ ಸರ್. ಇದು ನೋಡ್ತಾ ಇರ್ಬೋದು ನಾವು. ನೆಕ್ಸ್ಟ್ ಬಂದು ನಿಮಗೆ ಮೆಕ್ಸಿಕನ್ ಹ್ಯಾಶು. ಇದು 1 ಇಯರ್ ಪ್ಲಾಂಟ್ಸು. ಓಕೆ, ಅರೌಂಡ್ ನಮ್ಗೊಂದು 3 feet ಎಲ್ಲ ಇರ್ತದೆ. 2.5 to 3 feet ಇರುತ್ತೆ. ನೆಕ್ಸ್ಟ್ ಇದು ಗ್ರೀನ್ ಬಲ್ಬ್. ಇದು ಫ್ಲವರಿಂಗ್ ಆಗಿರೋ ಸ್ಟೇಜು. ಸೊ ಗ್ರೀನ್ ಬಲ್ಬ್ ವೆರೈಟಿ. ನೆಕ್ಸ್ಟ್ ಇದು ಹ್ಯಾಶು. ಓಕೆ, ಬಲೂಮ್ ಹ್ಯಾಶು. ಸೊ ಇದು ಕೂಡ ನಮ್ಗೆ ಅರೌಂಡ್ ಒಂದು 8 months ಪ್ಲಾಂಟ್ಸ್ ಆಗಿದೆ. ಸೊ ನೆಕ್ಸ್ಟ್ ಬಂತು ಅಂದ್ರೆ ನಮ್ಗೆ ಇಂಡಿಯನ್ ಗ್ರೀನ್ ಬಲ್ಬ್ ವೆರೈಟಿ. ನೋಡಿ ಇದು 1 ಇಯರ್ ಪ್ಲಾಂಟ್ಸು. ಹೌದು. ನೆಕ್ಸ್ಟ್ ಅಂತ ಬಂದರೆ ಗ್ರೀನ್ ವೆರೈಟಿನ ನಮಗೆ ಪರ್ಪಲ್ ವೆರೈಟಿ. ವೆಸ್ಟ್ ಇಂಡಿಯನ್ ಪರ್ಪಲ್ ವೆರೈಟಿ. ಇದು ನಿಮಗೆ 1 ಇಯರ್ ಪ್ಲಾಂಟ್ಸ್ ಆಗಿದೆ ಸರ್. ಇದು ನೋಡಿ, ಇದು ಮೆಕ್ಸಿಕನ್ ಹ್ಯಾಶು. ಅರೌಂಡ್ 2 years ಪ್ಲಾಂಟ್ ಸರ್. ಇದು ನೆಕ್ಸ್ಟ್ ಇನ್ನೊಂದು 6 month ಇಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಆಗಿತ್ತು, ನಾವು ಡ್ರಾಪ್ ಮಾಡಿದ್ವಿ ಫ್ಲವರಿಂಗ್. ಫಸ್ಟ್ 1 time ಆಗಿತ್ತು. ನೆಕ್ಸ್ಟ್ ಫ್ಲವರಿಂಗ್ ಡ್ರಾಪ್ ಮಾಡಿದ್ವಿ. ಪ್ಲಾಂಟ್ ಡೆವಲಪ್ಮೆಂಟ್ಗೋಸ್ಕರ ನೆಕ್ಸ್ಟು ಬಿಟ್ಕೊಳ್ಬೇಕು. ಇದು ಬಂದು ಮೆಕ್ಸಿಕನ್ ಹ್ಯಾಶು. ನಿಮಗೆ ಪರ್ಪಲ್ ಸ್ಟೇಜಲ್ಲಿರುತ್ತೆ. ಕಾಯಿ ನಮಗೆ ಗ್ರೀನ್ ಸ್ಟೇಜಲ್ಲಿ ಇರುತ್ತದೆ. ಹಣ್ಣಾಗೋ ಟರ್ನ್ ಓವರ್ ಬಂದಾಗ ನಮಗೆ ಪರ್ಪಲ್ ಸ್ಟೇಜ್ ಇರುತ್ತೆ. ಅಪ್ ಟು ಇದು ಕೀಪಿಂಗ್ ಕ್ವಾಲಿಟಿ ಬಂದು 22 to 24 days ಇರುತ್ತೆ ಕೋಲ್ಡ್ ಸ್ಟೋರೇಜಲ್ಲಿ. ಹೌದು. ಇದು ಬಂದು ನಿಮಗೆ ಬಲ್ ವೆರೈಟಿ ಅರೌಂಡ್ ನೋಡಿರ್ತೀರ. ಇದು ಬಂದು ನಿಮಗೆ ಬಲೂನು. ಶೇಪ್ಸ್ ಮಾತ್ರ ಚೇಂಜ್ ಆಗ್ತದೆ. ಟೋಟಲ್ ಇದು ವೆಸ್ಟ್ ಇಂಡಿಯನ್ ಗ್ರೀನ್ ವೆರೈಟಿನೇ. ಸೊ ಶೇಪ್ಸ್ ಮಾತ್ರ ಚೇಂಜ್ ಇರ್ತದೆ. ನೆಕ್ಸ್ಟ್ ಬಂದು ಇದು ಪರ್ಪಲ್ ಮತ್ತು ಇದು ರೆಡ್.
ಟೋಟಲಿ ಗ್ರೀನ್ ವೆಸ್ಟ್ ಇಂಡಿಯನ್ ಗ್ರೀನ್ ವೆರೈಟಿ ಕಲರ್ಸ್ ಟೈಪ್ಸ್ ಅಷ್ಟೇ ಸರ್. ನಮ್ಮ ಹತ್ರ ಪ್ಲಾಂಟ್ಸ್ಗಳು ರೈತರು ಬಂದಂದ್ರೆ ನಾವು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ ರೈತರುಗಳಿಗೆ. ವಿತಿನ್ ಒಂದು ವರ್ಷದ ಗಿಡಗಳೇ ನಾವು ಕೊಡ್ತಾರೆ, ಸಜೆಸ್ಟ್ ಮಾಡೋದು ಕೊಡ್ತಿರೋದು ನಾವು 1 ವರ್ಷದ ಗಿಡಗಳೇ ಕೊಡ್ತಾ ಇರೋದು. ಸಪ್ಲೈ ಅಂತ ಬಂದಾಗ ನಮ್ಗೆ ವಿತಿನ್ ಡೆಲಿವರಿ ನಮಗೆ ಅರೌಂಡ್ ಒಂದು 300 ಕಿಲೋಮೀಟರ್ ಬಿಟ್ವೀನ್ ಇದ್ದರೆ ನಾವು ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ ಸರ್ ರೈತರುಗಳಿಗೆ. ವಿತಿನ್ 200 ಪ್ಲಾಂಟ್ಸ್ ತೊಗೊಂಡ್ರೆ ನಾವು ಮಾಡ್ಕೊಡ್ತೀವಿ.